ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ, ವಿಡಿಯೋಸ್ ನೋಡ್ತೀರಾ, ಯಾರೋ ಲೈಕ್ ಮಾಡ್ತೀರಾ, ಹಾಕೋಂಥ ವೀಡಿಯೋಸ್ನ ಕೊನೆ ತನಕ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಸ್ಲೋ ಆಗಿ ಸಬ್ಸ್ಕ್ರೈಬ್ ಆಗ್ತಾಯಿದೆ ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹಾಕೋಂಥ ವೀಡಿಯೋಸ್ನ ಪೂರ್ತಿ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈಗ ಬೆಳಗ್ಗೆ ಟಿಫನ್ ಮಕ್ಕಳ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಚೋಶೋಬಾತ್ ಮಾಡಿದ್ದೀನಿ. ಕೇಸರಿಬಾತ್ ಮತ್ತು ಉಪ್ಪಿಟ್ಟು ಮಾಡಿದ್ದೆ. ಈಗ ಮಗಳಿಗೆ ಬಾಕ್ಸ್ಗೆ ಅಂತೇಳಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ಮಗಳನ್ನ ಸ್ಕೂಲ್ ಕಳಿಸ್ಬೇಕು. ಸ್ಕೂಲ್ ಕಳಿಸ್ಬಿಟ್ಟು ರಾಗಿ ಹೊಲ ಬಿತ್ತನೆ ಮಾಡ್ತಾಯಿದ್ದಾರೆ. ಬನ್ನಿ ಈಗ ಅಲ್ಲಿ ಹೋಗೋಣ. ಮಳೆ ಬರ್ತಾಯಿದೆ, ಆ ಕಾರಣಕ್ಕೆ ದಿನ ತಪ್ಪಿದ ದಿನ ಎಲ್ಲ ಮಳೆ ಬರ್ತಾಯಿತ್ತು. ಈಗ ಹೊಲ ಬಿತ್ತನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋಂಥದ್ದು. ಸ್ವಲ್ಪ ತೆಮ ಇದೆ, ಯಾಕಂದರೆ ಹೋಗ್ತಾ ಹೋಗ್ತಾ ಬಿಸಿಲು ಬಂದು ಹಾರಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದು 8-9 ಗಂಟೆ ಆಗಿದೆ. ಅಷ್ಟು ಬೇಗ ಈಗ ಹೊಲ ಬಿತ್ತನೆನ ಮಾಡ್ತಾ ಇರೋವಂಥದ್ದು. ತೆಮ ಇರೋ ಕಾರಣ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಈಗ ಬಂದು ರಾಗಿ ಬಿತ್ತನೆ ಮಾಡ್ತಾ ಇರೋದಕ್ಕೆ ಈಗ ಫಸ್ಟು ಗೊಬ್ಬರವನ್ನು ಹಾಕ್ತಾಯಿದ್ದಾರೆ. ಹಸ್ಬೆಂಡು ಮತ್ತು ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದಿದ್ರು. ಅವ್ರು ಬಂದು ಅವ್ರದ್ದು ರಾಗಿ ಚೆಲ್ಲಬೇಕಂತೆ. ಆ ಕಾರಣಕ್ಕೆ ಇಲ್ಲಿ ಚೆಲ್ಬಿಟ್ಟು ಮತ್ತು ಅವ್ರ ತೋಟಕ್ಕೆ ಹೋಗ್ತಾರೆ, ಬೇರೆ ಹೊಲಕ್ಕೆ. ಇಲ್ಲಿ ನಾನು ಮತ್ತು ಮಗ ಇಬ್ಬರು ಬಂದು ಕೂತ್ಕೊಂಡಿದ್ದೀವಿ. ಮಗ ಇನ್ನೂ 10 ಗಂಟೆಗೆ ಸ್ಕೂಲ್ಗೆ ಹೋಗೋದು, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ಇದು ಬಂದು ಫ್ರೆಂಡ್ ಅಂತ ಹೇಳಿದ್ನಲ್ವ, ಅವ್ರ ತೋಟದ ಹತ್ರ ಬಂದ್ವಿ. ಬಂದಾಗ ಕುಂಟೆನಲ್ಲಿ ಮೀನಿದೆ, ಅದಕ್ಕೆ ಮಗ ಗಲಾಟೆ ಮಾಡ್ತಾಯಿದ್ದ, ಮೀನು ತೋರ್ಸಮ್ಮ ಅಂತ ಹೇಳ್ಬಿಟ್ಟು. ಮೀನು ನೋಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಮೀನನ್ನ ನೋಡ್ತಾ ಇದ್ವಿ. ಇಲ್ಲಿ ಅವ್ರ ಮನೆ ಹತ್ರ ಬಾದಾಮಿ ಗಿಡ ಇದೆ. ಬಾದಾಮಿ ಗಿಡದಲ್ಲಿ ತುಂಬ ಕಾಯಿ ಬಿಟ್ಟಿತ್ತು. ಅದಕ್ಕೆ ನಮ್ಮದು ರಾಗಿ ಹೊಲ ಬಿತ್ತನೆ ಎಲ್ಲ ಮಾಡಿ ನೆಕ್ಸ್ಟ್ ಬೇರೆಯವ್ರ ಹೊಲಕ್ಕೆ ರಾಗಿ ಬಿತ್ತನೆಯನ್ನು ಮಾಡೋಕೆ ಹೋಗಿದ್ದಾರೆ. ಅಲ್ಲಿ ಬರಬೇಕಾದ್ರೆ ಇವರು ಈ ಥರ ಎಟ್ಟ ಎಲ್ಲ ಹೊಡಿತಾಯಿದ್ದಾರೆ ಮತ್ತು ಸಾಲಿಡ್ತಾ ಇದ್ದಾರೆ. ಅವರೆಕಾಳು ಮತ್ತು ಜೋಳವನ್ನು ಸಾಲಿಡ್ತಾ ಇದ್ದಾರೆ. ಇದು ಬಂದು ನಮ್ಮ ಕಡೆ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ತಾರೆ, ಪೂಜೆ ಎಲ್ಲ ಮಾಡಿದ್ದಾರೆ. ನೋಡ್ತಾ ಇರೋದು ಟ್ರ್ಯಾಕ್ಟರ್ಗೆ ಪೂಜೆ ಮಾಡಿ ಮತ್ತು ಅಕ್ಕಿ, ಬೆಲ್ಲ, ಎಳ್ಳನ್ನು ಕೊಡುವಂಥದ್ದು. ಆಗಿನ ಕಾಲದಲ್ಲೆಲ್ಲ ಎತ್ತಿನಲ್ಲಿ ಬಿತ್ತಾಯಿದ್ರು. ತುಂಬಾ, ಯಾಕೆಂದರೆ ಒಂದು ಸಲ ಹೊಲ ಬಿತ್ತಬೇಕಂದ್ರೆ ಅದಕ್ಕೆ ಇಷ್ಟೆಲ್ಲ ಪೂಜೆ ಮಾಡ್ತಾಯಿದ್ವಿ ಮತ್ತು ಯಾವ ಥರ ಎಲ್ಲ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಬಂದು ಎಲ್ಲ ಟ್ಯಾಕ್ಟರ್ಸ್ ಬಂದಿದೆ. ಇವಾಗ ಟ್ಯಾಕ್ಟರ್ನಲ್ಲೇ ಹೊಲ ಬಿತ್ತುವಂಥದ್ದು ಮತ್ತು ಕೊಯ್ಬೇಕಾದ್ರೆ ಮಿಷಿನ್ಸ್ ಕೊಯ್ಯೋದ್ರಿಂದ ಇವಾಗ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇವ್ರು ಬಂದು ಸಾಲಿಟ್ಟು ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು, ಈ ಅವರೆಕಾಳು ಸಾಲೆಲ್ಲ ಇಟ್ಟಾಗ ಮತ್ತು ಸಾಲೆಲ್ಲ ಇಟ್ಟು 5 ದಿನಕ್ಕೆ ಅವರೆಕಾಳು ಮತ್ತು ಜೋಳ ಎಲ್ಲ ಎದ್ದೊಳುತ್ತೆ. ಈಗ ಬಂದು ನಾನು ನೈಟ್ಗೆ ಸಾಂಬಾರು ಮಾಡಿದೆ. ಅವರೆಕಾಳು ಮತ್ತು ಮುದ್ದೆ ಕಾಂಬಿನೇಷನ್ ಸಾಂಬಾರು ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಮ್ಮ ಕಡೆ ಹಳ್ಳಿ ಕಡೆ ಯಾವ ಥರ ಪದ್ಧತಿ ಅಂದರೆ, ರಾಗಿ ಬಿತ್ತನೆ ಮಾಡಿದ ದಿವಸ ಸೊಪ್ಪಿನ ಸಾರು ಮಾಡಬಾರ್ದು. ಆ ಕಾರಣಕ್ಕೆ ಬೇರೆ ಎಲ್ಲ ಸಾಂಬಾರು ಬೇರೆ ಮಾಡಿದ್ರೆ ಬೇಳೆ ಸಾಂಬಾರು ಮಾಡಬೇಕು. ಇಲ್ಲಾಂದರೆ ಈ ಥರ ಹುಳಿ ಆ ಥರ ಹಾಕ್ಕೊಬೇಕು. ಆ ಕಾರಣಕ್ಕೆ ನಾನು ಇವತ್ತು ಮುದ್ದೆ ಮತ್ತು ಕಾಳು ಹುಳಿಯನ್ನು ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅವರೆಕಾಳು ಸಾಂಬಾರು. ತುಂಬಾ ಚೆನ್ನಾಗಿತ್ತು. ಈಗ ಊಟ ಎಲ್ಲ ಮುಗಿಸಿ ಹಸ್ಬೆಂಡ್ಗೆ ಊಟ ಇಟ್ಟು, ಹಾಗೆ ನಾನು ಕೂಡ ಊಟ ಎಲ್ಲ ಮಾಡಿದೆ. ಮಕ್ಕಳಿಗೆ ಊಟನ ತಿನ್ನಿಸ್ಬೇಕು. ಅವರು ಮುದ್ದೆ ಎಲ್ಲ ತಿನ್ನೋದಿಲ್ಲ ಮಗ, ಆ ಕಾರಣಕ್ಕೆ ಅವನಿಗೆ ರೈಸ್ ಮಾಡಿದ್ದೀನಿ. ಅವನಿಗೆ ರೈಸ್ ತಿನ್ನಿಸ್ಬೇಕು. ಈಗ ನಾನು ಮುಗಿಸಿ ಅವನಿಗೆ ಊಟವನ್ನು ಮುಗಿಸ್ತಾ ಇದ್ದೀನಿ. ಇನ್ನೇನಿದು ನೆಕ್ಸ್ಟ್ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ಇವತ್ತಿನಿಂದ ನೆಕ್ಸ್ಟ್ ಡೇ ವಿಡಿಯೋ ಹಾಗೆಯೇ ಇದರಲ್ಲೇ ಜಾಯಿನ್ ಆಗ್ತಾಯಿದೆ. ಇಲ್ಲಿ ಬಂದು ನಾನು ಬಂದು ಧನಿಯನ್ನು ಹುರಿತಾ ಇದ್ದೀನಿ. ಕೊತ್ತಂಬರಿ ಎಣ್ಣೆ ತೊಗೊಂಡು ಈ ಥರ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಈ ಥರ ಬಾಣಲೆಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇದ್ವಿ. ಮನೆಯಲ್ಲಿ ನ್ಯಾಚುರಲಾಗಿ ಧನಿಯಾ ಪೌಡರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಚಿಕನ್ ಸಾಂಬಾರಿಗೆ ಆಗಿರ್ಬೋದು ಮತ್ತು ಬೇರೆ ಏನಿರ್ಬೋದು, ನಾವು ಏನೇ ಒಂದು ಅಡುಗೆಗೆ ಹಾಕ್ಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಹದವಾಗಿ ನೋಡಿಕೊಂಡು ಧನಿಯಾನ ಹುರ್ಕೊಬೇಕು. ಈಗ ನಾನು ಹುರಿದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇರೋವಂಥದ್ದು. ಈಗ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ, ಹೆಲ್ತಿಯಾಗಿ ಇರೋವಂಥದ್ದು ಧನಿಯಾ ಪೌಡರ್ ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಈಗ ಧನಿಯಾನೆಲ್ಲ ಹುರಿದಾದ್ಮೇಲೆ ಈಗ ಲಾಸ್ಟಲ್ಲಿ ಬಂದು ಸ್ವಲ್ಪ ಧನಿಯಾ ಇದ್ದಾಗ ಅದ್ರ ಜೊತೆಯಲ್ಲಿ ಕರಿಬೇವನ್ನ ಹಾಕ್ಕೊತಿದ್ದೀನಿ. ಕರಿಬೇವನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಯಾಕಂದರೆ ಬರೀ ಕರಿಬೇವನ್ನ ಹಾಕ್ಕೊಂಡು ಹುರ್ಕೊಳೋದ್ರಿಂದ ಅದು ಬೇಗನೆ ಇದಾಗ್ಬಿಡುತ್ತೆ ಅಂಥೇಳಿ ಈ ಥರ ಹಾಕ್ಕೊಂಡು ಹುರ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕರಿಬೇವೆಲ್ಲ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಇದರಲ್ಲೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇರುತ್ತೆ. ಘಮ ಇರ್ಬೋದು, ಎಲ್ಲನೂ ಅಷ್ಟೇ. ಇದಕ್ಕೆ ಇನ್ನೇನು ಹಾಕೋದಿಲ್ಲ. ಧನಿಯಾ ಮತ್ತು ಕರಿಬೇವು ಮತ್ತು ಅರಿಶಿನ ಕೊಂಬನ್ನು ಕುಟ್ಬಿಟ್ಟು, ಈಗ ಇಷ್ಟು ತೊಗೊಂಡಿದ್ದೀನಿ ಅರಿಶಿನ ಕೊಂಬನ್ನು. ಇದನ್ನು ಕುಟ್ಬಿಟ್ಟು ಬಿಸಿ ಮಾಡಿ ಇದನ್ನು ಕೂಡ ಮಿಷಿನ್ಗೆ ಹಾಕೋಕ್ಕೆ ಹಾಕ್ತೀನಿ.
ಅದ್ರ ಜೊತೆಯಲ್ಲಿ ಸ್ವಲ್ಪ ಮೆಂತ್ಯವನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅಂಗಡಿ ಪೌಡರ್ ಏನು ಅಷ್ಟು ಚೆನ್ನಾಗಿರೋದಿಲ್ಲ. ಇದು ನ್ಯಾಚುರಲಾಗಿ ನಾವೇ ಮನೇಲಿ ಮಾಡ್ಕೊಂಡಿದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು 1 kg ಧನಿಯನ್ನು ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಈಗ ಹುರಿದು ಈಗ ಮಿಷಿನ್ಗೆ ಹಾಕಿಸ್ತಾ ಇರೋವಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಮಸಾಲೆ ಪೌಡರ್ ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ನಾನು ಬಂದು ಎಲ್ಲ ಹುರಿದಾಯಿತು. ಇಲ್ಲಿ ಈ ಥರ ಬಿಸಿ ತುಂಬ ಅಂದರೆ ತುಂಬ ಎಲ್ಲ ಏನು ಫ್ರೈ ಮಾಡಬಾರ್ದು, ಸುಮ್ಮನೆ ಬಿಸಿ ಮಾಡ್ಕೊಂಡು ಈಗ ಲಾಸ್ಟಲ್ಲಿ ಬಂದು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಹಾಕ್ತಾ ಇರಲಿಲ್ಲ, ಹಾಕ್ತಾ ಇದ್ದಿಷ್ಟೇ ಇದು ಬಂದು ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ಬಂದು ಮೆಂತ್ಯವನ್ನು ಹಾಕಿ ಮಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನ ಬಿಸಿ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಇನ್ನೇನಿದು ಮಿಷಿನ್ಗೆ ಹಾಕ್ಸ್ಕೊಂಡು ಬರೋವಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಘಮ ಅಷ್ಟೇ ಹುರಿತಾ ಇರಬೇಕಾದ್ರೆ ಅದರ ಘಮ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಅದಕ್ಕೆ ಹುರಿದಿಟ್ಕೊಂಡಿದ್ದೀನಿ. ಯಾಕಂದರೆ ಅಂಗಡಿ ಪೌಡರು ತೊಗೊಂಡು ಬಂದು ಅದು ಎಷ್ಟು ಹಾಕಿದ್ರೂ ಧನೆ ಪೌಡರು ಸಾಕಾಗೋದಿಲ್ಲ. ನಾವು ನೋಡಿ ಈ ಥರ ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹುರಿದು ಮಿಷಿನ್ಗೆ ಹಾಕ್ಸಿದ್ರೆ ಎಷ್ಟು ದಿವಸ ಬೇಕಾದರೂ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕರಿಬೇವನ್ನು ಹುರಿದಿದ್ದೀನಲ್ವ ಯಾವ ಥರ ಇದಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಹದವಾಗಿ ಹುರ್ಕೊಂಡಿರೋವಂಥದ್ದು ತುಂಬಾ ಚೆನ್ನಾಗಿ ಬಂತು. ಈಗ ಇನ್ನೇನಿದೆ ಇದನ್ನು ಮಿಷಿನ್ಗೆ ಕಲಿಸ್ಬೇಕು. ಮಿಷಿನ್ಗೆ ಕಲಿಸ್ಬಿಟ್ಟು ಧನೆ ಪೌಡರ್ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಧನೆ ಪೌಡರ್ ಅಂತ ಹೇಳ್ಬಿಟ್ಟು. ಈಗ ಧನಿಯ ತೊಗೊಂಡೋಗಿ ಮಿಷಿನ್ಗೆಲ್ಲ ಹಾಕ್ಸ್ಕೊಂಡು ಬಂದಮೇಲೆ ತೋರಿಸ್ತಾ ಇರೋವಂಥದ್ದು ಈಗ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಧನಿಯಾ ಪೌಡರ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪನೂ ಉಪ್ಪು ಆ ಥರ ಏನಿಲ್ಲ, ತುಂಬಾ ನೈಸಾಗಿ ಬಂದಿದೆ. ಕಲ್ಲು ಮಿಷಿನಲ್ಲೇ ಹಾಕಿಸಿರೋವಂಥದ್ದು ತುಂಬ ಅಂದರೆ ತುಂಬಾ ನೈಸಾಗಿ ಬಂದಿದೆ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ. ಧನಿಯಾ ಪೌಡರ್ ಇನ್ನೇನು ರೆಡಿಯಾಗಿದೆ. ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.